ನೀವು ಕನ್ಯಾ ರಾಶಿಯವರಾಗಿದ್ದು ಈ 10-11 ಲಕ್ಷಣಗಳು ನಿಮಗೇನಾದ್ರು ಅನುಭವಕ್ಕೆ ಬರ್ತಾ ಇದ್ದರೆ, ಎಸ್ ಗುರುಗಳೇ, ನೀವು ಹೇಳ್ತಿರೋ ಪಾಯಿಂಟ್ಸ್ಗಳು ನನ್ನ ಅನುಭವಕ್ಕೆ ಬರ್ತಾ ಇದೆ, ನಂಗೆ ಅನ್ನಿಸ್ತಾ ಇದೆ, ನಂದು ಕನ್ಯಾ ರಾಶಿ ಅಂತ ನೀವೇನಾದ್ರು ಅಂದರೆ ನಿಮಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದು. ಯಾಕೆಂದರೆ ಈ 10, 11, 12 ಲಕ್ಷಣಗಳು ಮಾಟ ಮಂತ್ರ ಕೃತ್ರಿಮಾಭಿಚಾರ ಯಾರೇನೋ ಮಾಡಿಸಿದ್ದಾರೆ ಅಂತಾರಲ್ಲ, ಸೊ ಆ ಲಕ್ಷಣ ಅಥವಾ ಕೆಟ್ಟ ಶಕ್ತಿ ಯಾರೇನೋ ಮಾಡಿಸೇಬೇಕು ಅಂತಿಲ್ಲ. ನೀವು ಒಂದು 3 ಹೆಸರು ಜಾಗ ದಾಟಿರ್ತೀರಿ, ಯಾರೋ ಏನೋ ಒಂದು ದೃಷ್ಟಿ ತೆಗೆದಾಕಿರ್ತಾರೆ, ಮತ್ತೊಬ್ಬರು ಏನೋ ಒಂದು ಉಚ್ಚಾಟನೆ ಮಾಡಿರ್ತಾರೆ, ಮತ್ತೊಬ್ಬರು ಏನೋ ತಂದು ಹಾಕಿರ್ತಾರೆ, ಅಥವಾ ಒಂದು ಹಾಸ್ಪಿಟಲ್ ವಿಸಿಟ್ ಮಾಡಿರ್ತೀರಾ, ಅಥವಾ ಒಂದು ಸ್ಮಶಾನದ ಪಕ್ಕದಲ್ಲಿ ನಡ್ಕೊಂಡು ಹೋಗಿರ್ತೀರಾ, ಅಥವಾ ಈ ನೆಗೆಟಿವ್ ಎನರ್ಜೀಸ್ ಜಾಸ್ತಿ ತಿರುಗಾಗುವಂಥ ಯಾವುದೋ ಜಾಗದಲ್ಲಿ ಪಾಸ್ ಆನ್ ಆಗಿರ್ಬೋದು ನೀವು, ಅಂದರೆ ಆ ಕಡೆಯಿಂದ ಓಡಾಡಿರಬಹುದು ನೀವು. ಒಂದಿಷ್ಟು ಕೆಟ್ಟ ಶಕ್ತಿಗಳು ನಿಮಗೆ ಸೇರಿಕೊಂಡಿರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತದೆ. ಸೊ ಅದರಿಂದ ನಾನು ಈಗ ಕನ್ಯಾ ರಾಶಿಯ ಒಂದು 10-11 ಲಕ್ಷಣ ಹೇಳ್ತೀನಿ. ಈ ಲಕ್ಷಣಗಳು ನಿಮಗೆ ಏನಾದ್ರು ಅನ್ನಿಸ್ತಾ ಇದೆಯಾ ಅನ್ನುವಂಥದ್ದು ಮೊದಲನೇದಾಗಿ ನೀವು ನೋಡ್ಕೊಳ್ಳಿ. ಎರಡನೇದಾಗಿ ಇದಕ್ಕೆ ಏನು ಪರಿಹಾರಾದಿಗಳು ಅನ್ನುವಂಥದ್ದು ಕೂಡ ನಾನು ಸಿಂಪಲ್ ಪರಿಹಾರಾದಿಗಳನ್ನು ಸಹ ಖಂಡಿತವಾಗಿ ತಿಳಿಸ್ತೇನೆ. ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಬಹಳ ಬಹಳ ಇಂಪಾರ್ಟೆಂಟ್ ವಿಡಿಯೋ, ದಯವಿಟ್ಟು ಹೇಳ್ತೀನಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಇನ್ಸ್ಟಾಗ್ರಾಮು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಲಿಂಕ್ ಇದೆಯಲ್ಲ, ಅದನ್ನು ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ಶೇರ್ ಮಾಡಿ. ಆಮೇಲೆ ಈ ವಿಡಿಯೋ ಮಿಸ್ ಆಗ್ಬೋದು, ನಿಮಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ, ಯಾವತ್ತಿಗೂ ಕೆಲಸಕ್ಕೆ ಬರುತ್ತೆ ನಿಮಗೆ. ಎರಡನೇದಾಗಿ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ, ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ಏನಾದ್ರು ವಿಶೇಷ ವಿಚಾರಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ, ರಿಪ್ಲೈ ಮಾಡಲಿ ಬಿಡಲಿ, ಕಮೆಂಟ್ಸ್ನಂತೂ ಖಂಡಿತವಾಗಿ ಓದ್ತಾ ಇರ್ತಾನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ಕನ್ಯಾ ರಾಶಿಯವರಿಗೆ ಕೆಲವಿಷ್ಟು ಲಕ್ಷಣಗಳು, ಅಂದರೆ ಅದರಲ್ಲಿ ಮುಖ್ಯವಾಗಿ ಊಟದಲ್ಲಿ ಕೂದಲು ಬರ್ತಕ್ಕಂಥದ್ದು. ಗುರುಗಳೇ, ಏನೋ ಊಟಕ್ಕೆ ಕೂತ್ಕೊಂಡಾಗ ಕೂದಲು ಸಿಗುತ್ತೆ ಗುರುಗಳೇ, ಬೇರೆ ಯಾರಿಗೂ ಬರಲ್ಲ, ನನಗೆ ಸ್ವಲ್ಪ ಜಾಸ್ತಿ ಬರ್ತಾ ಇರ್ತದೆ. ಆಗಾಗ ತಿಂಡಿ ಊಟ ಇದರಲ್ಲಿ ಹಿಂಗೆ ಕೂದಲು ಬರುತ್ತೆ. ನಾನು 1-2 ಸಲ ಓಕೆ ಸಿಂಪಲ್ ಅಂದ್ಕೊಂಡೆ, ಬಟ್ ನನಗೆ ರಿಪೀಟೆಡ್ ಆಗಿ ಬರ್ತಾ ಇರಬೇಕಾದ್ರೆ ಓಹೋ ಇದೇನೋ ಇರಬಹುದಾ ಅನ್ನೋ ಅನುಮಾನ ಇತ್ತು ನನಗೆ ಅಂತ. ಊಟದಲ್ಲಿ ಆಗಾಗ ಕೂದಲು ಸಿಗ್ತಕ್ಕಂಥದ್ದು ಮಾಟಮಂತ್ರ ಕೃತ್ರಿಮಾಭಿಚಾರದ ಲಕ್ಷಣಗಳಲ್ಲಿ ಒಂದು. ಅಷ್ಟೇ ಅಲ್ಲ, ಆಕ್ಸಿಡೆಂಟ್ಸ್ಗಳು ಜಸ್ಟ್ ಮಿಸ್ ಆಗ್ತಕ್ಕಂಥದ್ದು, ಚಿಕ್ಕ ಪುಟ್ಟ ಆಕ್ಸಿಡೆಂಟ್ಸ್ಗಳು ಅವಾಗ ಬೀಳ್ತಾನೆ ಇರ್ತಾರೆ, ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ. ಈ ಅಮಾವಾಸ್ಯೆ, ಅಷ್ಟಮಿ, ಷಷ್ಠಿ, ಮಂಗಳವಾರ, ಶನಿವಾರ ಆವಾಗ ಆಕ್ಸಿಡೆಂಟ್ಸ್ಗಳು ಆಗ್ತಾ ಇರ್ತದೆ. ಶರೀರದಿಂದ ರಕ್ತ ಹೋಗ್ತಾ ಇರ್ತದೆ, ಬಿದ್ದೆ ರಕ್ತ ಬಂತು, ಅಲ್ಲಿ ಬಂತು, ಇದು ಬಂತು ಅಂತ. ಅಥವಾ ಭಯ, ಆತಂಕ, ಸಿಕ್ಕಾಪಟ್ಟೆ ಜಾಸ್ತಿ ಭಯ ಆಗ್ತಕ್ಕಂಥದ್ದು. ಏನು ಮಾಡೋಕ್ಕೂ ಭಯ, ಗಾಡಿ ಓಡಿಸೋಕ್ಕೂ ಭಯ, ಮನೆಯಿಂದ ಹೊರಗೆ ಬರೋಕ್ಕೆ ಭಯ, ಏನು ಮಾಡಿದ್ರು ಭಯ, ಯಾರೇನು ಹೇಳ್ಬಿಡ್ತಾರೋ, ಏನಾಗ್ಬಿಡುತ್ತೋ, ಅದೇನಾಗ್ಬಿಡುತ್ತೋ, ಇದೇನಾಗ್ಬಿಡುತ್ತೋ, ಅದೇನು ನೋಡೋದು, ಏನೋ ಹಾಳಾಗ್ಬಿಡುತ್ತೆ, ಭಯ ಆತಂಕದಲ್ಲೇ ಜೀವನವನ್ನು ಕಳೀತಕ್ಕಂಥದ್ದು ಇರಬಹುದು. ಅಷ್ಟೇ ಅಲ್ಲ, ಮುಖದಲ್ಲಿ ಕಳೆನೇ ಇಲ್ಲ ಅಂತ, ಅಂದರೆ ತುಂಬ ಚೆನ್ನಾಗಿರ್ತಾರೆ ಕನ್ಯಾ ರಾಶಿಯವರು, ಎಲ್ಲರನ್ನೂ ತಮ್ಮತ್ತ ಆಕರ್ಷಿಸಿ ಭಾಳ ನಗ್ನಾಗ್ತಾ ಮಾತಾಡ್ಕೊಂಡು ಭಾಳ ಚೆನ್ನಾಗಿರ್ಬೇಕಾಗಿ ಎಲ್ಲರನ್ನೂ ನಗಿಸ್ತಾ ಇರ್ತಕ್ಕಂಥವ್ರು ಕನ್ಯಾ ರಾಶಿಯವರು. ಬಟ್ ನಿಮ್ಮನ್ನು ಯಾರು ನೋಡೋಕ್ಕೆ ಆಗಲ್ಲ ಅಂತಾದರೆ, ಏನ್ರಿ ಇದು ನಿಮ್ಮ ಮುಖ ನೋಡೋಕ್ಕೆ ಆಗ್ದಂಗೆ ಆಗ್ಬಿಟ್ಟಿದೆ ಅಂತ ಭಾಳ ಯಾರು ನಿಮಗೆ 2-3 ಜನ ಹೇಳಿದ್ದಾರೆ ಅಂತಾದರೆ, ಮುಖದಲ್ಲಿ ಏನೋ ಕಳೆನೇ ಇಲ್ಲ, ನಿಮಗೆ ಕನ್ನಡಿ ಮುಂದೆ ನಿಂತ್ಕೊಂಡೆ ನಿಮಗೆ ಗುಣಿಸ್ತಾ ಇದೆ, ನಿಮ್ಮ ಮುಖದಲ್ಲಿ ಏನೋ ಕಳೆನೇ ಇಲ್ಲ, ನಿಮಗೇನೋ ಒಂಥರ ಪ್ರೇತ ಕಳೆ ಜಾಸ್ತಿ ಆಗಿಬಿಟ್ಟಿದೆ, ಕಣ್ಣು ಕೆಳಗೆಲ್ಲ ಡಾರ್ಕ್ ಸರ್ಕಲ್ಸ್ ಥರ ಆಗ್ತದೆ. ಅದಕ್ಕೆ ವೈಜ್ಞಾನಿಕ ಕಾರಣ ಏನು ಬೇಕಾದ್ರೆ ಇರ್ಬೋದು, ನಾನು ನಾರ್ಮಲ್ ಆಗಿ ಕಣ್ಣು ಕೆಳಗಡೆ ತುಂಬ ಡಾರ್ಕ್ ಸರ್ಕಲ್ಸ್ ಥರ ಆಗಿ ಒಂಥರ ನಿಮ್ಮ ಮುಖನಲ್ಲಿ ಕಳೆನೇ ಇಲ್ಲ, ಒಂಥರ ಆಗ್ಬಿಟ್ಟಿದ್ದೀರಾ ನೀವು ಅಂತ ಆದರೆ. ಅಥವಾ ಆರೋಗ್ಯ ಬಾಧೆ, ಮೇಲಿಂದ ಮೇಲೆ ಎಷ್ಟು ಔಷಧಿಗಳಾಯಿತು, ಎಷ್ಟು ಡಾಕ್ಟ್ರುಗಳಾದವು, ಎಷ್ಟು ಕಡೆ ತಿರುಗಿದ್ದೀನಿ, ಏನು ಮಾಡಿದ್ರು ಕೂಡ ನನಗೆ ಔಷಧಿ ಸಿಗ್ತಾ ಇಲ್ಲ, ಅಂದರೆ ಗುಣ ಆಗ್ತಾ ಇಲ್ಲ, ನನಗೆ ಹುಷಾರಾಗ್ತಾ ಇಲ್ಲ, ಗುಣ ಆಗ್ತಾ ಇಲ್ಲ ಅನ್ನತಕ್ಕಂಥದ್ದು ಇರಬಹುದು. ಅಥವಾ ಮಲಗಿದ್ರೆ ಕೆಟ್ಟ ಕನಸುಗಳು ಗುರುಗಳೇ, ಯಪ್ಪ ಏನು ಕೆಟ್ಟ ಕನಸು ಅಂತೀರಾ, ಬೇಜಾರಾಗೋಯ್ತು ನನಗೆ ಅನ್ನೋ ಥರ ಕೆಟ್ಟ ಕನಸುಗಳು ಬಿದ್ದಿದೆ. ಆ ಕೆಟ್ಟ ಕನಸುಗಳು ಪರಿಹಾರಕ್ಕೋಸ್ಕರ ನಾನು ದೇವ್ರ ಮನೆಗೆ ಹೋಗಿ ದೇವ್ರ ದೀಪ ಹಚ್ಬಿಟ್ಟು ಮನೆ ಕುಂಕುಮ ಇಟ್ಕೊಂಬಿಟ್ಟು ಆಮೇಲೆ ಬಂದು ಮಲ್ಕೊಂಡೆ. ನಾನು ಅಷ್ಟು ಹೆದರಿಕೆ ಆಗೋಯ್ತು ನನಗೆ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂತ. ಸೊ ಆ ಥರ ಕೆಟ್ಟ ಕನಸುಗಳು ಜಾಸ್ತಿ ಬೀಳ್ತಕ್ಕಂಥದ್ದು ಇರಬಹುದು. ಅಥವಾ ಮನೆಯಲ್ಲಿರಬಹುದು, ಆಫೀಸಲ್ಲಿರಬಹುದು, ಅಂಗಡಿ ಇರ್ಬೋದು, ನಿಮ್ಮ ಫ್ಯಾಕ್ಟ್ರಿ, ನೀವು ಏನು ಮಾಡ್ತೀರ ಕೆಲಸ, ಮನೆಯಿಂದ ಹೋದ್ಮೇಲೆ ಹೋಗ್ತಿರಲ್ಲ ಬೆಳಗ್ಗೆ ಎದ್ದು ಕೆಲಸಕ್ಕೆ ಅಂತ. ಸೊ ನಿಮ್ಮ ವ್ಯವಹಾರ ಮಾಡುವ ಉದ್ಯೋಗ ಮಾಡುವ ಯಾವುದೇ ಜಾಗದಲ್ಲಾಗಿರಬಹುದು, ಸುಖ ಸುಮ್ಮನೆ ಜಗಳ ಆಗ್ತಕ್ಕಂಥದ್ದು ಇರ್ಬೋದು. ಅಥವಾ ಮನೆಯಲ್ಲೇ ಆಗಿರ್ಬೋದು, ಮನೆಯಲ್ಲಿ ಗಂಡ ಹೆಂಡತಿ ಜಗಳ, ಮನೆಯಲ್ಲಿ ಅಪ್ಪ ಮಗ ಜಗಳ, ಅಮ್ಮ ಮಗಳು ಜಗಳ, ಅಮ್ಮ ಮಗ ಜಗಳ, ಅಕ್ಕ ತಮ್ಮ, ಅಣ್ಣ ತಂಗಿ, ಎಲ್ಲರ ಜೊತೆಗೆ ಜಗಳ
ಮನೆಗೆ ಹೋಗೋಕ್ಕೆ ನಿಜ ಹೇಳಬೇಕು ಗುರುಗಳೇ, ನಂಗೆ ಮನೆಗೆ ಹೋಗೋಕ್ಕೆ ಮನಸ್ಸಾಗಲ್ಲ. ಮನೆಗೆ ಹೋಗ್ಬಿಟ್ರೆ ಒಂಥರ ನೆಮ್ಮದಿನೇ ಇಲ್ಲ, ನನಗೆ ಮನೆಗೆ ಹೋಗಕ್ಕೆ ಮನಸ್ಸೇ ಬರಲ್ಲ, ಹಂಗೆ ಬೇಜಾರಾಗೋಗಿದೆ ನನಗೆ ಅಂತ. ಸೊ ಅದರಿಂದ ಆ ಥರ ಮನೆಗೆ ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ, ಅಥವಾ ಮನೆಯಲ್ಲಿ ಕೂಡ ಎಲ್ಲರ ಹತ್ರ ಜಗಳ, ಸುಖ ಸುಮ್ಮನೆ ಜಗಳ ಆಗ್ತಾಯಿದೆ, ಸ್ನೇಹಿತರ ಹತ್ರ ಜಗಳ ಆಗ್ತಾಯಿದೆ, ಕಾಲು ಕೆರ್ಕೊಂಡು ಬರ್ತಾ ಇದ್ದಾರೆ ಜಗಳಕ್ಕೆ. ಸಹೋದರಿ ನನ್ನ ಜೊತೆಗೆ ಜಗಳ, ನನ್ನ ಜೊತೆಗೆ ಕೆಲಸ ಮಾಡೋರೆ ನನ್ನ ಜೊತೆ ಈ ಥರ ಜಗಳ ಮಾಡಿಬಿಟ್ರೆ ಹೆಂಗೆ ಗುರುಗಳೇ? ಸುಮ್ಮನೆ ಮೇಲಧಿಕಾರಿಗಳು ಕರೆದುಬಿಟ್ಟು ಜಗಳ ಮಾಡ್ತಾರೆ, ನನಗಿನ್ನ ಸಬಾರ್ಡಿನೇಟ್ಸ್, ನನಗಿನ್ನ ಕೆಗಡೆ ಕೆಲಸ ಮಾಡೋರು ಕೂಡ ನಾನು ಜಗಳ ಮಾಡೋರೇ ಆಗ್ಬಿಟ್ರು. ಕಸ್ಟಮರ್ಸ್ ಹತ್ರ ಜಗಳ ಆಗುತ್ತೆ, ಅಥವಾ ಕ್ಲೈಂಟ್ಸ್ ಹತ್ರ ಜಗಳ ಆಗುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ, ಸುಮ್ಮನೆ ಚಿಕ್ಕ ಚಿಕ್ಕ ವಿಚಾರಗಳಿಗೆ ದೊಡ್ಡ ಮಾಡ್ಕೊಂಡು ಜಗಳ ಮಾಡಿಕೊಂಡು ಒಡೆಯೋರ ಥರ ಮೈ ಮೇಲೆ ಬಂದು ಅದನ್ನೇ ದೊಡ್ಡ ಇಶ್ಯೂ ಮಾಡಿ ಅದನ್ನೆಲ್ಲ ವಿಡಿಯೋ ಮಾಡಿ ನಾನೇನೋ ಇದು ಮಾಡಿ ನಾನು ಬೈಸ್ಕೊಳ್ತಿದ್ದಲ್ಲದೆ ಗಲಾಟೆ ಮಾಡಿದ್ದಲ್ಲಿ ನನಗೆ ಬೇರೆ ಕೆಟ್ಟ ಹೆಸರು ಅಂತನೋ, ಅಥವಾ ವ್ಯವಹಾರಗಳು ಮಾಡ್ತೀರಾ, ಎಲ್ಲರಿಗೂ ಚೆನ್ನಾಗಾಗ್ತದೆ, ನಿಮಗೆ ಮಾತ್ರ ಲಾಸ್ ಆಗ್ತದೆ. ನಿಮ್ಮದೇ ಬಿಸ್ನೆಸ್ ಮಾಡುವ ಇತರರು ಲಾಭದಲ್ಲಿದ್ದಾರೆ, ಅದೇ ಬಿಸ್ನೆಸ್ ಮಾಡುವ ನೀವು ಅದೇ ಥರ ಮಾಡ್ತಾ ಇದ್ದಾರೆ, ಬಟ್ ನೀವು ಮಾತ್ರ ನಷ್ಟದಲ್ಲಿದ್ದೀರ. ಸಡನ್ನಾಗಿ ನಷ್ಟ, ಆಲ್ ಆಫ್ ಅ ಸಡನ್ ತುಂಬ ಲಾಸ್ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದು. ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಅಡೆತಡೆ, ತುಂಬ ಜಾಸ್ತಿ ಅಡೆತಡೆಗಳು. ಮನೆಯಲ್ಲಿ ಶುಭ ಕಾರ್ಯಗಳೇ ನಡೀತಾ ಇಲ್ಲ. ಒಂದು ಮದುವೆಗೆ ಬೆಳೆದು ಬಂದಿರುವಂಥ ಮಕ್ಕಳಿದ್ದಾರೆ, ಮದುವೆಗಳಾಗ್ತಾ ಇಲ್ಲ ಮನೆಯಲ್ಲಿ. ಒಂದು ಗೃಹ ಪ್ರವೇಶ ಮಾಡೋಕ್ಕಾಗ್ತಾಯಿಲ್ಲ, ಒಂದು ಸೈಟ್ ತಗೊಳ್ಳೋಕ್ಕಾಗ್ತಾಯಿಲ್ಲ, ಸೈಟ್ ತೊಗೊಂಡಿದ್ದೀವಿ ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಬರೀ ಕೋರ್ಟು ಕಚೇರಿ ಗಲಾಟೆ, ಬರೀ ಇದರಲ್ಲೇ ಆಗೋಯ್ತು ನಮ್ಮದು ಕತೆ. ಆಮೇಲೆ ಅವಘಡಗಳು, ತುಂಬ ಅವಘಡಗಳಾಗ್ತಾ ಇದೆ ಅಂತ, ಏನೋ ಕೂದಲು ಸುಟ್ಟೋಯ್ತು, ಅಥವಾ ಬಟ್ಟೆ ಸುಟ್ಟೋಯ್ತು, ಅಥವಾ ರಕ್ತ ಬಂದ್ಬಿಡ್ತು, ಅಥವಾ ಮತ್ತೊಂದೇನೋ ಸುಟ್ಟೋಯ್ತು, ಈ ಥರ ಎಣ್ಣೆ ಚೆಲ್ಲೋಯ್ತು, ಕುಂಕುಮ ಚೆಲ್ಲೋಯ್ತು, ಹಾಲು ಚೆಲ್ಲೋಯ್ತು ಮನೆಯಲ್ಲಿ. ಮೇಲಿಂದ ಮೇಲೆ ಈ ಥರ ಅಪಶಕುನಗಳ ಮೇಲೆ ಅಪಶಕುನಗಳು ಆಗ್ತಾನೇ ಇದೆ ನಿಮಗೆ. ಅಂತ ಆದರೂ ಕೂಡ ನಿಮಗೆ ಇದು ಕೃತ್ರಿಮಾಭಿಚಾರ, ಮಾಟಮಂತ್ರಗಳ ಲಕ್ಷಣಗಳಾಗಿರುವ ಸಾಧ್ಯತೆ ಇರ್ತದೆ. ಅಥವಾ ನೀವೆಲ್ಲೋ ಹೊರಗಡೆಯಿಂದ ಕೆಟ್ಟ ಶಕ್ತಿ ಮನೆ ಒಳಗೆ ಬರಬೇಕಾದ್ರೆ ಕೆಟ್ಟ ಶಕ್ತಿ ತಗೊಂಡು ಮನೆ ಒಳಗಡೆ ಬಂದಿದ್ದೀರಾ ಅಂತಲೂ ಅರ್ಥವಾಗ್ತದೆ. ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬೇಕು ಅಷ್ಟದಿಗ್ಬಂಧನ, ಅಷ್ಟದಿಕ್ಪಾಲಕರಿಂದ. ನಾನು ಈ ವಿಡಿಯೋ ಎಂಡಲ್ಲಿ ನಿಮಗೆ ಅಷ್ಟದಿಕ್ಪಾಲಕ ಮಂತ್ರಗಳು ಹೇಳ್ತೇನೆ. 8 ದಿಕ್ಕುಗಳಿಗೂ 8 ಜನ ದೇವತೆಗಳಿದ್ದಾರೆ. ಪೂರ್ವಕ್ಕೆ ಇಂದ್ರ, ಅಗ್ನಿ ಮೂಲೆಗೆ ಅಗ್ನಿ, ದಕ್ಷಿಣಕ್ಕೆ ಯಮ, ನೈಋತ್ಯ ಮೂಲೆಗೆ ನೃತಿ, ಪಶ್ಚಿಮಕ್ಕೆ ವರುಣ, ವಾಯುವ್ಯಕ್ಕೆ ವಾಯು, ಉತ್ತರಕ್ಕೆ ಸೋಮ, ಈಶಾನ್ಯ ಮೂಲೆಗೆ ಈಶಾನ. ಹೀಗೆ 8 ದಿಕ್ಕುಗಳಿಗೆ 8 ಜನ ಅಧಿಪತಿಗಳಿದ್ದಾರೆ, ಅಷ್ಟದಿಕ್ಪಾಲಕರು ಅಂತ. 8 ದಿಕ್ಕುಗಳಿಂದ ನಿಮ್ಮನ್ನು ಕಾಪಾಡ್ತಕ್ಕಂಥವ್ರು. ಇಂದ್ರಾದಿ ಅಷ್ಟದಿಕ್ಪಾಲಕ ಮಂತ್ರಗಳನ್ನು ಈ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ ನಾನು. ಅದನ್ನು ಪ್ರತಿದಿನ ಕೇಳಿಸ್ಕೊಳ್ಳಿ ಸಾಕು. ತುಂಬ ಕೇಳಿಸ್ಕೊಂಡ್ರೂ ಕೂಡ ನಿಮ್ಮ ಸಮಸ್ಯೆಗಳು ಸಾಕಷ್ಟು ಪರಿಹಾರ ಆಗಲಿದೆ, ಸಾಕಷ್ಟು ರಕ್ಷಣೆ ಸಿಗಲಿದೆ, ನಿಮಗೆ ಕೆಟ್ಟ ಶಕ್ತಿಗಳಿಂದ ರಕ್ಷಣೆ ಸಿಗಲಿದೆ. ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ನೀವೆಲ್ಲರೂ ಹೊರಗಡೆ ಹೋಗ್ತೀರಾ, ಮನೆ ಒಳಗಡೆ ವಾಪಸ್ ಬರ್ತೀರಾ ಅಂದರೆ, ಬೆಳಗ್ಗೆ ಹೋದ್ರೆ ಸಂಜೆ ವಾಪಸ್ ಮನೆ ಒಳಗೆ ಬರಬೇಕಾದ್ರೆ ದಯವಿಟ್ಟು ಮನೆ ಒಳಗೆ ಬರೋಗಿನ ಮುಂಚೆ ಕರಿ ಸಾಸಿವೆ, ಬಿಳಿ ಸಾಸಿವೆ, ಕಲ್ಲುಪ್ಪು, ಈ 3 ದ್ರವ್ಯಗಳು ಯಾವಾಗಲೂ ಸಹ ಹ್ಯಾಂಡಿ ಅಂದರೆ ಕೈ ಸಿಗೋ ಥರ ಇಟ್ಕೊಂಡು, ಈ 3 ದ್ರವ್ಯಗಳು ಒಂದೊಂದು ಮುಷ್ಟಿಯಷ್ಟು ಕೈಲಿ ಹಾಕ್ಕೊಂಡು ನಿಮಗೆ ನಿವಾಳಿಸ್ಬಿಟ್ಟು ಹೊರಗಡೆ ಬಿಸಾಕಬೇಕು ಅದನ್ನು. ಆಮೇಲೆ ನಿಮ್ಮ ಮನೆ ಒಳಗೆ ಬರಬೇಕು. ಮನೆ ಹೊರಗಡೆನೇ ಕಾಲು ತೊಳ್ಕೊಳ್ಳುವ ಅವಕಾಶ ಇದ್ದರೆ ಕಾಲು ತೊಳ್ಕೊಂಡೇ ಮನೆಗೆ ಬರಬೇಕು. ಇಲ್ಲ ಮನೆ ಒಳಗಡೆ ಬಂದ ಮೇಲೆ ಆದ್ರೂ ಕಾಲು ತೊಳ್ಕೊಂಡು ಅಲ್ಲೊಂದು ಗಂಜಲ, ಅದೇನಾಗ್ತದೆ ನಿಮಗೆ, ನಾಟಿ ಹಸು ಗಂಜಲದ್ದು ಅರ್ಕ ಅಂತ ಮಾಡ್ತಾರೆ, ಗೋ ಅರ್ಕ ಅಂತ ಹೇಳ್ತಾರೆ. ಸೊ ಆ ಗೋ ಅರ್ಕದ ಬಾಟ್ಲು ಮನೇಲಿ ಯಾವಾಗಲೂ ಇಟ್ಕೊಳ್ಳಿ. ಆ ನಾಟಿ ಹಸುವಿನ ಗಂಜಲದ ತೀರ್ಥವನ್ನು, ಆ ನಾಟಿ ಗಂಜಲವನ್ನು ಮೈ ಮೇಲೆ ಒಂದು ಸ್ವಲ್ಪ ಚಿಮುಕಿಸ್ಕೊಳ್ಳಿ. ಒಂಚೂರು ಚಿಮುಕಿಸ್ಕೊಂಡ್ರೂ ಸಾಕು, ಮನೆಯೆಲ್ಲ ಶುದ್ಧ ಆಗುತ್ತೆ, ಮೈಯೆಲ್ಲ ಶುದ್ಧ ಆಗುತ್ತೆ, ಆಯ್ತಲ್ವ? ಶುದ್ಧವಾಗಿರ್ತೀರಿ ನೀವು. ಆಮೇಲೆ ರಾತ್ರಿ ಮಲಗಬೇಕಾದ್ರೆ ಹಾಗೂ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಆದಮೇಲೆ ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತಕ್ಕಂಥ ವಿಶೇಷವಾದ ಮಂತ್ರವನ್ನು ಶ್ರವಣ ಕೇಳಿಸ್ಕೊಳ್ಳಿ. ತುಂಬ ಅನುಕೂಲ ಆಗುತ್ತೆ, ರಕ್ಷಣೆ ಸಿಗುತ್ತೆ, ಆಯ್ತಲ್ವ? ಅಷ್ಟೇ ಅಲ್ಲದೆ ಕನ್ಯಾ ರಾಶಿಯವರಿಗೆ ಅತ್ಯದ್ಭುತವಾದಂತಹ ಪರಿಹಾರವನ್ನು ನಾವು ಅತ್ಯದ್ಭುತವಾದಂತಹ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೇವೆ, ಹಾಗೂ ನಿಮಗೆ ಅತ್ಯದ್ಭುತವಾದ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಆ ವಿಚಾರವೂ ಸಹ ನೀವು ತಿಳ್ಕೊಳ್ಬೇಕಾಗಿರ್ತದೆ. ಉತ್ತರದ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ಅಂದರೆ ಫೆಬ್ರವರಿ 15ನೇ ತಾರೀಕು ಶಿವರಾತ್ರಿ, 17ನೇ ತಾರೀಕು ಅಮಾವಾಸ್ಯೆ, ಶಿವರಾತ್ರಿ ಮುಗಿದು ಬರುವ ಅಮಾವಾಸ್ಯೆ. ಶಿವರಾತ್ರಿ ಅಮಾವಾಸ್ಯೆಗೆ ಪರ್ವದಿನ ನೇಪಾಳ ಜ್ಯೋತಿರ್ಲಿಂಗ ಸ್ವರೂಪಿ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ನಾವು ಪರಿಹಾರ ಉಪಾಯವಾಗಿ ವಿಶೇಷ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲ ಹೋಮಗಳು ಲೈವ್ ಇರುತ್ತೆ. ಅಂದರೆ ನೀವು ನಿಮ್ಮ ಮನೆ, ಆಫೀಸು ಅಥವಾ ನೀವು ಎಲ್ಲಿರ್ತೀರೋ ಇಲ್ಲಿಂದಲೇ ನೇಪಾಳದಲ್ಲಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗೋದಾಗಿರಬಹುದು, ನೇಪಾಳದಲ್ಲಿ ಹೋಮ ಆಗ್ತಕ್ಕಂಥದ್ದಾಗಿರಬಹುದು, ನೋಡಿಕೊಳ್ಳಬಹುದಾಗಿರ್ತದೆ. ಅಷ್ಟೊಂದು ಅದ್ಭುತವಾದಂತಹ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಏನೇನು ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ ಅಂತಂದರೆ, ವಿಶೇಷವಾಗಿ ಮೊಟ್ಟ ಮೊದಲನೇದಾಗಿ ರುದ್ರ ಹೋಮ. ಯಾಕೆಂದರೆ ಶಿವನ ಸನ್ನಿಧಾನ ಜ್ಯೋತಿರ್ಲಿಂಗದ ಸನ್ನಿಧಾನ ಆಗಿರುತ್ತೆ. ಸೊ ಆದ್ದರಿಂದಾಗಿ ರುದ್ರ ಹೋಮವನ್ನು ಆದಿಯಲ್ಲಿ ಮಾಡ್ತಾ ಇದ್ದೇವೆ. ರುದ್ರ ಹೋಮ ಮಾಡಿ ಅವತ್ತಿನ ದಿವಸ ಮಹಾಸೂರ್ಯ ಗ್ರಹಣ ಸಹ ಸಂಭವಿಸ್ತಾ ಇದೆ. ಅದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಗ್ರಹಣ ಆಚರಣೆ ಇಲ್ಲ, ಯಾಕೆಂದರೆ ಗ್ರಹಣ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಬಟ್ ಗ್ರಹಣದ ಪ್ರಭಾವ ಇರುತ್ತೆ ಅನ್ನುವ ಕಾರಣಕ್ಕೆ ಮಹಾಸೂರ್ಯ ಗ್ರಹಣ ಶಾಂತಿ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಾನು ಇಲ್ಲಿ ತನಕ ನಿಮಗೇನು ಹೇಳಿದ್ದೀನಲ್ಲ, ಮಾಟ ಮಂತ್ರಾದಿ ಸಮಸ್ಯೆಗಳು,
ಆ ಮಾಟಮಂತ್ರ ದೋಷಗಳಿರಬಹುದು, ಕೃತ್ರಿಮಾಭಿಚಾರ ಮಾಟಮಂತ್ರ ದೋಷಗಳಿರಬಹುದು, ಅಥವಾ ಕೆಟ್ಟ ಶಕ್ತಿಗಳೇನೋ ಬಂದು ಸೇರ್ಕೊಂಡಿರ್ತಕ್ಕಂಥ ಇರಬಹುದು, ದೃಷ್ಟಿ ದೋಷ ಇರಬಹುದು, ಯಾವುದೇ ರೀತಿ ಈ ಥರ ನೆಗೆಟಿವ್ ಎನರ್ಜೀಸ್ ಎಲ್ಲ ಪರಿಹಾರವಾಗಬೇಕು ಅನ್ನುವ ಕಾರಣಕ್ಕೆ ಮಹಾಪ್ರತ್ಯಂಗಿರಾದೇವಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರಾ ಹೋಮವನ್ನು ಅಮಾವಾಸ್ಯೆ ದಿವಸ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನೆನಪಿಟ್ಕೊಳ್ಳಿ. ಅದು ಗುಹೇಶ್ವರಿ ಅಮ್ಮನವರ ಸನ್ನಿಧಾನವೂ ಸಹ ಹೌದು. ಯಾಕೆ ಅಂತಂದರೆ ಅದೊಂದು ಶಕ್ತಿಪೀಠ, ಗುಹೇಶ್ವರಿ ಅಮ್ಮನವರ ಒಂದು ಅಂಗ ಇರತಕ್ಕಂತಹ ಒಂದು ಸನ್ನಿಧಾನ ಅದು. ಈ ಕಡೆ ಜ್ಯೋತಿರ್ಲಿಂಗ, ಈ ಕಡೆ ಅಮ್ಮನವರ ಒಂದು ಸನ್ನಿಧಾನ ಶಕ್ತಿಪೀಠ, ಇನ್ನೊಂದು ಕಡೆ ಜ್ಯೋತಿರ್ಲಿಂಗ. ಈ ಪಾರ್ವತಿ ಪರಮೇಶ್ವರರ ಸನ್ನಿಧಾನದ ಜಾಗದಲ್ಲಿ ನಾವು ಶಿವರಾತ್ರಿ ಅಮಾವಾಸ್ಯೆ ಪರ್ವದಿನದಂದೇ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಎಂತಹ ಅದ್ಭುತವಾದಂಥ ಅವಕಾಶ. ಇದರ ಜೊತೆಗೆ ಇಂದ್ರಾಷ್ಟ ದಿಗ್ಬಂಧನ ಹೋಮ ಅಂತ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳಿಗೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇರುವಂಥದ್ದು. ನೀವು ಗಮನಿಸಬೇಕು, ಇಂದ್ರಾಷ್ಟ ದಿಗ್ಬಂಧನ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸಿಕ್ಕ ದಾಂಪತ್ಯ ಜೀವನ ಸಿಗಬೇಕು ಅಂದರೆ ಇದಕ್ಕಿಂತ ಅದ್ಭುತವಾದ ಜಾಗ ಇದೆಯಾ? ಯಾಕೆಂದರೆ ಜ್ಯೋತಿರ್ಲಿಂಗನೂ ಇದೆ, ಶಕ್ತಿಪೀಠ ಅಮ್ಮನವರ ಶಕ್ತಿಪೀಠ. ಕಾಮಾಖ್ಯ ಹೇಗೆ ಅಮ್ಮನವರ ಶಕ್ತಿಪೀಠವೋ ಅದೇ ರೀತಿಯಲ್ಲಿ ಗುಹೇಶ್ವರಿಯು ಅಮ್ಮನವರ ಶಕ್ತಿಪೀಠ. ಗುಹೇಶ್ವರಿ ಅಮ್ಮನವರ ಸನ್ನಿಧಾನ, ಅದೇ ರೀತಿಯಲ್ಲಿ ಪಶುಪತಿನಾಥನ ಸನ್ನಿಧಾನದಲ್ಲಿ ನೀವು ಪಾರ್ವತಿ ಪರಮೇಶ್ವರ ಸನ್ನಿಧಾನದಲ್ಲಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಮಹಾಪ್ರತ್ಯಂಗಿರ ಹೋಮವೂ ಇರುತ್ತೆ, ರುದ್ರ ಹೋಮವೂ ಇರುತ್ತೆ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳೆಲ್ಲ ಇರುತ್ತೆ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ವಿಶೇಷ ಪ್ರಸಾದವನ್ನು ಸಹ ನಾನು ಅಲ್ಲಿಂದಲೇ ಎನರ್ಜೈಸ್ ಮಾಡಿಕೊಂಡು ತರ್ತಾ ಇದ್ದೇನೆ. ಆ ವಿಶೇಷ ಪ್ರಸಾದವನ್ನು ನೀವು ಗಮನಿಸಬೇಕು. ಈ ವಿಶೇಷವಾದಂತಹ ಮಾಲೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ಬೋದು. ಇದರಲ್ಲಿ ತ್ರಿಶಕ್ತಿ, 3 ಅದ್ಭುತವಾದಂತಹ ಶಕ್ತಿಗಳಿದೆ. ಅದರಲ್ಲಿ ಒಂದು ಜ್ವಾಲಾಮುಖಿ ರತ್ನ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ಬೋದು. ಇದು ಭೂಮಿಯಿಂದ ಏನು ಜ್ವಾಲಾಮುಖಿ ಸ್ಫೋಟ ಆಗುತ್ತಲ್ಲ, ಅದು ಹೊರಗಡೆ ಬಂದಾಗ ಅದೊಂದು ಕಲ್ಲಾಗಿ ರತ್ನವಾಗಿ ಮಾರ್ಪಾಡಾಗತ್ತೆ. ಅದೇ ಜ್ವಾಲಾಮುಖಿ ರತ್ನ ಆಯ್ತಲ್ವಾ? ಆ ಜ್ವಾಲಾಮುಖಿ ರತ್ನ ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ನಿಮ್ಮೆಲ್ಲರ ಬಹಳಷ್ಟು ನೀವು ಕೇಳಿರ್ತಕ್ಕಂತಹ ಕರುಂಗಾಲಿ. ಇದರಲ್ಲಿ ಜ್ವಾಲಾಮುಖಿ ಜೊತೆಗೆ ಕರುಂಗಾಲಿಯನ್ನು ಸೇರಿಸಿದ್ದೇನೆ. ಅದರ ಜೊತೆಗೆ ಇರತಕ್ಕಂಥದ್ದೇ ವ್ಯಾಘ್ರನೇತ್ರ ರತ್ನ. ವ್ಯಾಘ್ರನೇತ್ರ ರತ್ನ, ಕರುಂಗಾಲಿಯ ಒಂದು ಬೀಡ್, ಅದರ ಜೊತೆಗೆ ಇರತಕ್ಕಂಥದ್ದೇ ಜ್ವಾಲಾಮುಖಿ ರತ್ನ. ಈ 3 ಅದ್ಭುತವಾದಂತಹ ತ್ರಿಶಕ್ತಿಗಳನ್ನು ಮಾಲೆ ಮಾಡಿಸಿದ್ದೇನೆ. ಅದ್ಭುತವಾಗಿ ಗಟ್ಟಿಯಾಗಿ ಒಂದು ಮಾಲೆಯನ್ನು ಮಾಡಿಸಿದ್ದೇವೆ. ಈ ಒಂದು ಮಾಲೆಯನ್ನು ಶಿವರಾತ್ರಿ ಅಮಾವಾಸ್ಯೆ 17ನೇ ತಾರೀಕು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ರುದ್ರ ಹೋಮ, ಮಹಾಪ್ರತ್ಯಂಗಿರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಇಂದ್ರಾಷ್ಟ ದಿಗ್ಬಂಧನ ಹೋಮ ಹಾಗೂ ವಿಶೇಷವಾಗಿರತಕ್ಕಂತಹ ಗುರು ಶಾಂತಿ ಶನಿ ಶಾಂತಿ ಎಲ್ಲ ಹೋಮಗಳಲ್ಲಿ ವಿಶೇಷವಾಗಿ ಸೂರ್ಯಗ್ರಹಣ ಶಾಂತಿ ಹೋಮದಲ್ಲೂ ಕೂಡ ಇದು ಎನರ್ಜೈಸ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಅಲ್ಲಿಂದ ಎನರ್ಜೈಸ್ ಮಾಡಿ ತಂದು ಕೊಡ್ತೇನೆ. ನೋಡಿ ಎಷ್ಟಂತ ಅದ್ಭುತವಾದಂಥದ್ದು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಇದನ್ನು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಲೈವಲ್ಲಿ ನೋಡ್ಕೊಳ್ಬಹುದು. ಸೊ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ನೇಪಾಳದಲ್ಲಾಗುವ ಎಲ್ಲ ಹೋಮಗಳನ್ನು ನೀವು ಇಲ್ಲಿಂದಲೇ ಲೈವ್ ಹೋಮಗಳನ್ನು ನೋಡ್ತೀರಾ. ಹಾಗೂ ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾದ ಈ ತ್ರಿಶಕ್ತಿ ಮಾಲೆಯನ್ನು, ವಿಶೇಷವಾದ ರುದ್ರ ತ್ರಿಶಕ್ತಿ ವಿಶೇಷವಾದಂತಹ ಮಾಲೆಯನ್ನು ನಾವು ಅಲ್ಲಿಂದ ಎನರ್ಜೈಸ್ ಮಾಡಿಕೊಂಡು ತಗೊಂಬಂದು ನಿಮಗೆ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಅದ್ಭುತವಾದಂತಹ ಒಂದು ಮಾಲೆ ಇದು. ಬಟ್ ತುಂಬ ಕಾಸ್ಟ್ಲಿ ಆಗ್ತದೆ. ಅದರಿಂದ ತುಂಬ ಲಿಮಿಟೆಡ್ ಆಗಿ ಮಾಡಿಸಿದ್ದೇವೆ. ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳು ನಾವು ಇದನ್ನು ಕೊಡಲೇಬೇಕು ಅಂತ ಹೇಳಿ ವಿಶೇಷವಾಗಿ ಮಾಡಿಸಿರ್ತಕ್ಕಂಥ, ಇದಕ್ಕೆ ಎಕ್ಸ್ಟ್ರಾ ಏನು ದುಡ್ಡು ತಗೊಳ್ತಾ ಇಲ್ಲ. ನಮ್ಮ ಸಂಕಲ್ಪ ಸೇವೆಗೆ ಏನಿದೆಯೋ ಅಷ್ಟು ಮಾತ್ರ ತೆಗೆದುಕೊಳ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಈ ಮಾಲೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡಿಕೊಂಡು ಲೈವಲ್ಲಿ ಸಂಕಲ್ಪ ಸೇವೆಗೆ ನಾವು ಲೈವಲ್ಲಿ ಏನು ಸಂಕಲ್ಪ ಮಾಡ್ತೇವೆ, ನಿಮ್ಮ ಹೆಸರು ದಯವಿಟ್ಟು ಸಂಕಲ್ಪಕ್ಕೆ ಹೆಸರು ಕೊಟ್ಕೊಳ್ಳಿ. ಕೂಡಲೇ ಕೊಟ್ಕೊಳ್ಳಿ. ಯಾಕೆಂದರೆ ಲಿಮಿಟೆಡ್ ಆಗಿರ್ತಕ್ಕಂಥದ್ದು ಇದು. ಯಾಕೆಂದರೆ ತುಂಬ ಕಾಸ್ಟ್ಲಿ ಬೀಳ್ತಾಗ, ಆದರೆ ನಾನು ತುಂಬ ಜಾಸ್ತಿ ಮಾಡಿಸಿಲ್ಲ, ತುಂಬ ಕಡಿಮೆ ಮಾಡಿಸಿರ್ತಕ್ಕಂಥದ್ದು. ಸೊ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ಈ ನಂಬರ್ ಕಾಣ್ತಾ ಇದೆಯಲ್ಲ, ಈ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ನಾನು ಅಲ್ಲಿಂದ ಬಂದ ನಂತರ ಅಂದರೆ 17ನೇ ತಾರೀಕು ನೇಪಾಳದಲ್ಲಿ
ಹೇಳಿರ್ತೇನೆ ನಾನು, ಹೋಮ ಆಗುತ್ತೆ. ಆಮೇಲೆ 18ನೇ ತಾರೀಕು ನಮಗೆ ವಾಪಸ್ ಅಲ್ಲಿ ಆ ಹೋಮ ಆಗಿರೋ ಭಸ್ಮ, ಕುಂಕುಮ ಪ್ರಸಾದ, ಈ ಮಾಲೆಗಳೆಲ್ಲ ಅಲ್ಲಿಂದ ತಗೊಂಡು ನಾನು ಮತ್ತೆ ವಾಪಸ್ ಇಲ್ಲಿ ಬರಬೇಕಾಗ್ತದೆ. ಸೊ ಬಂದ ನಂತರ ನಾವು ಇಲ್ಲಿಂದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿರ್ತೇವೆ, ಗೊತ್ತಾಯ್ತಲ್ವಾ? ಅಷ್ಟರ ಮೊದಲೇ ನಿಮಗೆ ನಿಮ್ಮ ಎನ್ವೆಲಪ್ ಮೇಲೆ ನಿಮ್ಮ ಹೆಸರು ಬರೆದಿರ್ತಕ್ಕಂಥದ್ದು ನಿಮಗೆ ಕಾಣಿಸಬಹುದಾಗಿರ್ತದೆ, ಅಂದರೆ ನೀವು ನೋಡಬಹುದಾಗಿರ್ತದೆ, ಅದನ್ನು ಕಳಿಸಿರ್ತಾರೆ. ಬಟ್ ಪ್ರಸಾದ ಕಳಿಸಲ್ಲ, ಪ್ರಸಾದ ಅಲ್ಲಿಂದ ಬಂದ ಮೇಲೆ ಕಳಿಸ್ತಕ್ಕಂಥದ್ದಾಗಿರ್ತದೆ. ಸೊ ಭಾಳ ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ, ಇನ್ನೂ ನೀವು ಅಲ್ಲಿಂದ ಬಂದೇ ಇಲ್ಲ, ಹೋಮ ಆಗಿಲ್ಲ, ಆಗಲೇ ನಮಗೆ ಪ್ರಸಾದ ಅಂತ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಥರ ನೀವು ಅಪಾರ್ಥ ಮಾಡ್ಕೊಳ್ಬೇಡಿ. ಬೇಗ ನಿಮಗೆ ಕಳಿಸ್ಲಿಕ್ಕೆ ಕವರ್ನ ರೆಡಿ ಮಾಡಿ ನಿಮ್ಮ ಅಡ್ರೆಸ್ ಅದ್ರ ಮೇಲೆ ಬರೆದು ನಿಮ್ಗೆ ಅದ್ರದ್ದು ಫೋಟೋ ಕಳಿಸ್ತಾರೆ. ಯಾಕೆಂದರೆ ಅದ್ರ ಮೇಲೆ ಟ್ರ್ಯಾಕಿಂಗ್ ID ಇರುತ್ತೆ, ಇದರಲ್ಲೇ ನಿಮ್ಮನ್ಗೆ ನಾವು ಪ್ರಸಾದ ಕಳಿಸೋದು ಅನ್ನೋದಕ್ಕೆ ಮಾತ್ರ, ಗೊತ್ತಾಯ್ತಲ್ಲ? ಆಮೇಲೆ ಇನ್ನೂ ಒಂದು ತಪ್ಪು ಎಲ್ಲರೂ ಏನು ಮಾಡ್ತಾರೆ, ನಮಗೊಂದು ಮಾಲೆ ಬೇಕು, ನಮಗೆ ಪ್ರಸಾದ ಬೇಕು ಅಂತ ನಿಮ್ಮ ಪರ್ಸನಲ್ ಫೋನ್ ನಂಬರ್ಗಳನ್ನೆಲ್ಲ ಕಮೆಂಟ್ ಮಾಡ್ತೀರಾ. ದಯವಿಟ್ಟು ಹಂಗೆ ಮಾಡಬೇಡಿ. ನಿಮಗೆ ಮಾಲೆ ಬೇಕು ಅಂದರೆ, ನಿಮಗೆ ಪ್ರಸಾದ ಬೇಕು ಅಂತಂದರೆ ನಿಮಗೆ ನೀವು ವಾಟ್ಸಪ್ ಮಾಡಿ ವಿನಃ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ನಿಮ್ಮ ಪರ್ಸನಲ್ ನಂಬರ್ಗಳು ಹಾಕಬೇಡಿ. ಅದರಿಂದಾಗಿ ಏನಾದರೂ ಯಾರು ಮಿಸ್ಯೂಸ್ ಮಾಡ್ಕೊಂಡು ನಿಮಗೆ ನಷ್ಟ ಆದರೆ ನಾವು ಜವಾಬ್ದಾರರಲ್ಲ. ದಯವಿಟ್ಟು ಕಮೆಂಟ್ ಮಾಡಬೇಡಿ. ನಿಮ್ಮ ನಂಬರನ್ನು ಏನೇ ಇದ್ರೂ ಸಹ ವಾಟ್ಸಪ್ ಮಾಡಿ, ನಮ್ಮ ಆಫೀಸ್ ನಂಬರ್ಗೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ. 2-3 ನಂಬರ್ಗಳಿದೆ, ದಯವಿಟ್ಟು ಕಾಲ್ ಮಾಡಿ, ವಾಟ್ಸಪ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ. ಈಗ ವಿಶೇಷವಾದ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳ ಮಂತ್ರವನ್ನು ಸಹ ನಾನು ನಿಮಗೀಗ ಕೇಳಿಸಲಿದ್ದೇನೆ, ಕೇಳಿಸ್ಕೊಳ್ಳೋದನ್ನು ಸಹ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಈ ವಿಡಿಯೋನ ಮರಿಬೇಡಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಪರಿಹಾರ ಮಂತ್ರಕ್ಕಾಗಿ ಕಮೆಂಟ್ಸ್ನಲ್ಲಿ ಲಿಂಕ್ ಇದೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪರಿಹಾರ ಮಂತ್ರ ಸಿಗಲಿದೆ. ನಮಸ್ಕಾರ.